ನೇತ್ರ, ಏನು ಚಿಕ್ಕಿ? ಯಾಕವ ನೇತ್ರ ಒಬ್ಬೇಕೆ ಇಲ್ಲಿ ಕುಂತಿಯಲ್ಲ? ಏನಾತ? ಆರಾಮದಿಲ್ಲ ನೀನು? ಹ್ಞೂ ಚಿಕ್ಕಿ, ಆರಾಮಾಗದೀನಿ. ಅದು ಇಷ್ಟೊತ್ತಿನ ತನಕ ಒಂದು ಸ್ವಲ್ಪ ಇದು ಕೆಲಸ ಮಾಡಿದೆಲ್ಲ, ಅದು ನಮ್ಮ ತರಕಾರಿದೆಲ್ಲ ಕಳಿಸೋದು ಅದರದೆಲ್ಲ, ಅದಕ್ಕೋಸ್ಕರ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ತಲೆ ನೋಸ್ತಾ ಇತ್ತಾ, ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಹೊತ್ತು ಆರಾಮಾಗಿ ಗಾಳಿ ಕುತ್ಕೊಂಡು ಹೋಗೋಣ ಅಂತ ಕುತ್ಕೊಂಡಿದ್ದೆ ಅಷ್ಟೇ. ಹೌದಾ, ಸರಿ. ನಾವು ಒಳಗಡೆ ನಾಷ್ಟ ಎಲ್ಲ ಮಾಡಿಟ್ಟೈತಿ ನೋಡು, ಚಾನು ಮಾಡಿಟ್ಟೈತಿ. ಹೋಗಿ ನಾಷ್ಟ ಹಾಕೊಂತಿಂದು ಚಾ ಕುಡಿಯವ. ನಾನು ಲಕ್ಷ್ಮಕ್ಕ ಮತ್ತು ಅಂಬವಕ್ಕ ಒಂದು ಸ್ವಲ್ಪ ಹೊರಗಡೆ ಹೊಂಟಿವಿ. ಇಲ್ಲೇ ಒಂದು ಸ್ವಲ್ಪ ಹೊರಗಡೆ ಕೆಲಸ ಐತಿ, ಹೋಗಿ ಬರ್ತೀವಿ. ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಮನೆ ಕಡೆ ಹುಷಾರು ನೋಡವ. ಸರಿ ಆಯಿತು ಚಿಕ್ಕಿ. ಸಾಗರ್ ಎಲ್ಲೋಗಿದ್ದಾನೆ? ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲಲ್ಲ. ಎಲ್ಲಾದರೂ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ನಾ? ಖುಷಿ, ಖುಷಿ. ಶಾಲು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಇವತ್ತು ಈವ್ನಿಂಗ್ ರೆಡಿ ಇರು. ನಂಗೆ ಪರಿಚಯದವ್ರು ಒಬ್ರದ್ದು ಮನೆಗೆ ಹೋಗಿ ಬರೋದಿದೆ, ಹೋಗಿ ಬರೋಣ. ಪರಿಚಯದವ್ರ ಮನೆಗ? ಯಾಕ್ರಿ? ಎಲ್ಲಾನು ಹೊಸದಾಗಿ ಹೇಳಬೇಕಾ? ಅವ್ರ ಮನೆಯಲ್ಲಿ ಒಂದು ಹುಡುಗಿ ಚೆನ್ನಾಗಿದ್ದಾಳೆ, ನಮ್ಮ ಅಂತಸ್ತಿಗೆ ಎಲ್ಲದಕ್ಕೂ ಕರೆಕ್ಟ್ ಸೂಟ್ ಆಗೋಂಥ ಹುಡುಗಿನೇ ಇದ್ದಾಳೆ. ಅದಕ್ಕೆ ಇವತ್ತು ಸಾಯಂಕಾಲ ಹೋಗಿ ಎಲ್ಲರೂ ಹೋಗಿ ನೋಡ್ಕೊಂಡು ಬರೋಣ. ಯಾಕ್ರಿ ನಿಮಗಿಷ್ಟ ಹಠ? ನೀವು ಹೇಳಿದ್ದೇ ನಡಿಬೇಕಂತ ಅನ್ನೋದು? ಎದಕ್ರಿ? ನಿಮ್ಮ ಮಗನ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊರಿ. ಅವನಿಗೆ ಇಷ್ಟು ದಿನ ಆದರೂ ಏನು ಬಾಯಿ ಬಿಟ್ಟು ಕೇಳಿಲ್ಲ. ಇದು ಒಂದು ವಿಷಯದಲ್ಲಾದರೂ ಅವ್ನ ಮಾತು ಕೇಳಿ. ಇಷ್ಟು ದಿನ ನೀವೇ ತಾನೇ ಹೇಳ್ತಾ ಇದ್ದಿದ್ದು, ನನ್ನ ಮಗ ಯಾರನ್ನ ಇಷ್ಟಪಡ್ತಾನೆ ಅದೇ ಹುಡುಗಿನೇ ನಾವು ಮದುವೆ ಮಾಡೋಣ, ಖುಷಿ ವಿಷಯದಲ್ಲಿ ಮಾಡಿರೋ ತಪ್ಪನ್ನು ವಾಪಸ್ ಮಾಡೋದು ಬೇಡ ಅಂತ ನೀವೇ ಹೇಳ್ತಿದ್ರಿ ತಾನೆ. ಇವಾಗ ಏನಾಯ್ತು ರೀ ನಿಮ್ಗೆ ಮತ್ತೆ? ನನ್ನ ಮಗ ಈ ಥರ ತಪ್ಪು ಕೆಲಸ ಮಾಡ್ತಾನಂತ ನಾನು ಅನ್ಕೊಂಡಿಲ್ಲಾಗಿದ್ದೆ. ನಾನು ಹೇಳೋ ಹುಡುಗಿನ ನನ್ನ ಮಗ ಒಪ್ಕೋತಾನೆ ಅನ್ನೋ ನಂಬಿಕೆ ಇತ್ತು. ಆ ನಂಬಿಕೆಗೆ ನನ್ನ ಮಗ ನಿನ್ನೆ ಮೋಸ ಮಾಡಿಬಿಟ್ಟ ನನಗೆ. ಇಲ್ಲ, ಈ ವಿಷಯದಲ್ಲಿ ಮಾತ್ರ ನಾನು ಯಾರ ಮಾತನ್ನು ಕೇಳೋದಿಲ್ಲ ಅಷ್ಟೇ. ಈವ್ನಿಂಗ್ ಅನ್ನಷ್ಟಿಗೆ ಎಲ್ಲರೂ ರೆಡಿ ಇರ್ರಿ, ಹೋಗೋಣ. ನನ್ನ ಮಾತನ್ನು ಮೀರಿದ್ರೆ ಅಂದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರೋದಿಲ್ಲ, ನೆನಪಿರ್ಲಿ. ಅಯ್ಯೋ ದೇವ್ರೆ, ಏನು ಮಾಡಲಪ್ಪ ನಾನು? ನನ್ನ ಮಗನ ಒಂದು ಸಣ್ಣ ಆಸೆ ಈಡೇರಿಸೋದಕ್ಕಾಗ್ತಾ ಇಲ್ಲ. ಇಷ್ಟು ದಿನ ಆದಮೇಲೆ ನನ್ನ ಮಗ ಇಷ್ಟು ಖುಷಿಯಾಗಿದ್ದಾನೆ. ಅದನ್ನು ದೇವ್ರೆ, ನನ್ನ ಗಂಡನಿಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ? ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ? ಪದೇ ಪದೇ ಮಾಡಿರೋ ತಪ್ಪನ್ನೇ ಮಾಡ್ತಾ ಇದ್ದಾರೆ. ಮಕ್ಕಳ ಖುಷಿಗಿಂತ ಇವ್ರ ಹಠನೇ ಹೆಚ್ಚಾಗ್ಬಿಟ್ಟಿದೆ ಇವರಿಗೆ. ನನ್ನ ಮಗ ನೋಡಿದರೆ ಬೆಳಗ್ಗೆಯಿಂದ ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಏನಾದರೂ ಬೇಜಾರಿನಲ್ಲಿ ಏನಾದರೂ ಮಾಡ್ಕೊಂಡ್ಬಿಟ್ರೆ ನಾನು ಏನು ಮಾಡಲಿ? ಇರೋ ಒಬ್ಬ ಮಗನ ಖುಷಿಗಿಂತ ಇವರ ಹಠನೇ ಇವರಿಗೆ ಜಾಸ್ತಿ ಆಗಿಬಿಟ್ಟಿದೆ. ನಾ ಯಾವ ಕಡೆ ಅಂತ ನೋಡಲಿ ಅಪ್ಪ? ಈ ಕಡೆ ಗಂಡನ ನೋಡಲ, ಈ ಕಡೆ ಮಗನ ನೋಡಲ. ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಮತ್ತೆ ಆಸ್ತಿ ಅಂತಾರೆ ಇವರು. ಈ ಆಸ್ತಿ ತೊಗೊಂಡು ಏನು ಮಾಡ್ತಾರೆ ಇವರು? ಮನೆಗೆ ಒಂದು ಒಳ್ಳೆಯ ಸೊಸೆ ಬಂದರೆ ಸಾಕಪ್ಪ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಮಗಳ ಲೈಫ್ ಅಂತೂ ಖುಷಿಯಾಗಿರಲಿಲ್ಲ. ಅಟ್ಲೀಸ್ಟ್ ನನ್ನ ಮಗ ಆದರೂ ಖುಷಿಯಾಗಿರಲಿ ಅಂತ ನಾನು ಬಡ್ದಾಡ್ತಾಯಿದ್ದೆ. ಇವ್ರಿಗೆ ಬರೀ ಇವ್ರು ಆಸ್ತಿ 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 ಅಂದ್ಕೊಂಡು ನನ್ನ ಮಗನ ಜೀವನನೂ ಹಾಳು ಮಾಡಿರ್ತಾರೆ ಇವರು. ಮಮ್ಮಿ, ಸಾಗರ ಮನೆಯಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಏನು ಹೇಳ್ತಾ ಇದೀಯಾ ಖುಷಿ ನೀನು? ಹ್ಞೂ ಮಮ್ಮಿ, ನೈಟ್ ಊಟ ಕೂಡ ಮಾಡಲಿಲ್ಲ ಸಾಗರ್. ಇವಾಗ ಬೆಳಗ್ಗೆ ಎದ್ದಾಗಿ ನಾನು ನೋಡ್ತಾ ಇದ್ದೀನಿ. ನಾ ಎದ್ಮೇಲೆ ಸಾಗರ್ ಜೊತೆ ಒಂದು ಸ್ವಲ್ಪ ಮಾತಾಡಿದ್ರಾಯ್ತು. ಅವ್ನಿಗೆ ಏನಾದರೂ ಒಂದು ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ. ಸಾಗರ್ ಕಾಣಿಸ್ತಾನೂ ಇಲ್ಲ. ಅವ್ನ ಫೋನ್ ಕೂಡ ಮನೆಯಲ್ಲಿನೇ ಬಿಟ್ಟು ಹೋಗಿದ್ದಾನೆ ಮಮ್ಮಿ. ಅಯ್ಯೋ ದೇವ್ರಿ, ಏನು ಮಾಡಲಪ್ಪ ನಾನೀಗ? ಅಯ್ಯೋ, ಎಲ್ಲಿ ಹೋಗಿದ್ದಾನೋ ಏನೋ? ಏನಾದರೂ ಬೇಜಾರಿನಲ್ಲಿ ಏನಾದರೂ ಮಾಡ್ಕೊಂಡ್ಬಿಟ್ರೆ ಖುಷಿ ಏನು ಮಾಡೋದು ಇವಾಗ? ಮಮ್ಮಿ, ನೀನು ಈ ಥರ ಎಲ್ಲ ಟೆನ್ಷನ್ ಆಗೋದಕ್ಕೆ ಹೋಗ್ಬೇಡ. ನೀನು ತಲೆ ಕೆಡಿಸ್ಕೋಬೇಡ. ನಾ ಚರಣಿಗೆ ಆಮೇಲೆ ನಿತಿನ್ ಎಲ್ರಿಗೂ ಫೋನ್ ಮಾಡ್ತೀನಿ. ಆಫೀಸಲ್ಲೆಲ್ಲ ಹುಡುಕಂತೀನಿ. ಹಾಗೆ ಅವನಿಗೆ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಒಂದು ಸ್ವಲ್ಪ ಹುಡುಕಾಡಂತ ಹೇಳ್ತೀನಿ ತಗೋರಿ ಮಮ್ಮಿ. ನೀವೇನು ಟೆನ್ಷನ್ ಆಗಬೇಡಿ. ಅಯ್ಯೋ ದೇವ್ರಿ, ಏನು ಮಾಡ್ಲಪ್ಪ ನಾನೀಗ? ನನ್ನ ಮಗ ಎಲ್ಲಿ ಹೋಗಿದ್ದಾನೆ? ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ಬದುಕಿರೋದಿಲ್ಲಪ್ಪ. ಇಲ್ಲ, ನಾನೇ ಹೋಗ್ತೀನಿ. ಇಲ್ಲ, ಆಫೀಸಲ್ಲಿದ್ದಾನೋ ಎಲ್ಲಿದ್ದಾನೋ ನಾನೇ ಹೋಗಿ ನೋಡ್ತೀನಿ. ನನಗಿಲ್ಲಿದ್ದರೆ ಇಲ್ಲಿ ಸಮಾಧಾನ ಆಗೋದಿಲ್ಲಪ್ಪ. ಇಲ್ಲ, ನನ್ನ ಮಗ ಎಲ್ಲಿದ್ದಾನಂತ ನಾನೇ ಹುಡುಕ್ತೀನಿ. ಅಕ್ಕ ಯಾಕಿಷ್ಟು ಬೇಜಾರಿನಲ್ಲಿದ್ದಾಳೆ? ಚಿಕ್ಕಿ ಕೇಳಿದ್ರೂ ಏನೂ ಹೇಳಿಲ್ಲ. ಇಷ್ಟು ಬೇಜಾರಿನಲ್ಲಿ ಅಕ್ಕ ಯಾವತ್ತೂ ಕೂತ್ಕೊಂಡಿರೋದನ್ನು ನಾನು ನೋಡೇ ಇಲ್ಲ. ಇಷ್ಟು ಕೆಲಸ ಮಾಡಿದ್ರೂ ಅಕ್ಕ ಆ್ಯಕ್ಟಿವ್ ಆಗಿನೇ ಇರ್ತಾಳೆ. ಯಾಕೋ ಮುಖ ಅಳು ಮುಖ ಆದಂಗಾಗಿದ್ದಿಲ್ಲ. ಏನಾಗಿದೆ? ಈಗಲೇ ಮನೆಯಲ್ಲಿ ಯಾರೂ ಇಲ್ಲ, ನಾನೇ ಕೇಳ್ತೀನಿ ಅಕ್ಕನಿಗೆ. ಅಕ್ಕ, ಯಾಕೆ ಡಲ್ ಆಗಿದೆಯಲ್ಲ? ಏನಾಯ್ತಕ್ಕ? ಆರಾಮದಿ ಇಲ್ಲ ನೀನು? ಏನಾದರೂ ತೊಂದರೆನಾ? ಏನಿಲ್ಲ ರಾಣಿ, ಏನಿಲ್ಲ ಬಿಡು. ಸ್ವಲ್ಪ ಹೊತ್ತು ನನಗೆ ಒಬ್ಬಳೇ ಇರೋದಕ್ಕೆ ಬಿಟ್ಬಿಡು. ನಂಗೆ ಯಾಕೋ ಯಾರ ಜೊತೆನೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಪ್ಲೀಸ್ ಇಲ್ಲಿಂದ ಹೋಗು. ಯಾಕಕ್ಕ, ಏನಾಯಿತು? ಬೆಳಗ್ಗೆಯಿಂದ ಚಾನೂ ಕುಡ್ದಿಲ್ಲ, ನಾಷ್ಟಾನೂ ಮಾಡಿಲ್ಲ ನೀನು. ಸರಿ, ಇವಾಗ ಹಾಕೊಂಬರಲ್ಲ ನಾಷ್ಟಾನ? ನಾಷ್ಟ ಆದರೂ ಮಾಡ್ತೀಯಾ? ನೀ ನಾಷ್ಟ ಮಾಡು, ನಾ ಹೋಗ್ತೀನಿ. ನೀವು ಒಬ್ಬಳೇ ಆರಾಮಾಗಿ ಕೂತ್ಕೊಳ್ಳೋಂತೆ ಅಂತ. ಪ್ಲೀಸ್ ಬೇಡ ರಾಣಿ, ನನಗೆ ನಾಷ್ಟ ಬೇಡ ಪ್ಲೀಸ್. ನಂಗೆ ಹಸು ಇಲ್ಲ. ಪ್ಲೀಸ್ ನಾನು ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಬಿಟ್ಟುಬಿಡು. ಯಾಕಕ್ಕ, ಏನಾಯಿತು? ಯಾಕೆ ಏನಾಯಿತು ಹೇಳು ನನ್ನ ಹತ್ರ.
ನೀನು ಹಿಂಗಿದ್ರೆ ನನ್ನ ಕೈನಲ್ಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಹೇಳಕ್ಕ ಏನಾಯ್ತು ಅಂತ ಹೇಳು ಅಕ್ಕ, ಪ್ಲೀಸ್. ನಾನು ನಿನ್ನ ತಂಗಿ ಥರ ತಾನೆ, ಹೇಳು ಅಕ್ಕ. ಯಾಕೋ ಗೊತ್ತಿಲ್ಲ ರಾಣಿ, ರಾತ್ರಿಯಿಂದ ಸಾಗರ್ ಅವರು ನನ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿದ್ದೀನೋ ಏನೋ, ರಾತ್ರಿಯಿಂದ ಟ್ರೈ ಮಾಡ್ತಾ ಇದ್ದೀನಿ ಫೋನ್ ಮಾಡಿ. ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಹಾಕಿರ್ತಿದ್ರು, ನಾನು ಬ್ಯುಸಿ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ. ಆದರೆ ಇವಾಗ ಯಾಕೋ ಏನೋ ಫೋನು ರಿಸೀವ್ ಮಾಡ್ತಾ ಇಲ್ಲ, ಮೆಸೇಜು ಮಾಡ್ತಾ ಇಲ್ಲ. ನನಗೆ ಭಾಳ ಭಯ ಆಗ್ತಾ ಇದೆ. ಅಯ್ಯೋ ಅಷ್ಟೇನಾ ಅಕ್ಕ, ಏನಾದರೂ ಕೆಲಸ ಇರ್ಬೋದು, ಅದಕ್ಕೋಸ್ಕರ ಮೊಬೈಲನ್ನು ನೋಡಿಲ್ಲ ಅನ್ಸುತ್ತೆ. ಅಷ್ಟಕ್ಕೆಲ್ಲ ಬೇಜಾರಾಗ್ತಾರ? ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹಚ್ಚಿದ್ರೆ ಆಯ್ತು ತಗೋ. ಇಲ್ಲ ರಾಣಿ, ಯಾಕೋ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ಮನಸ್ಸು ಸರಿಯೇ ಇಲ್ಲ. ಏನಾದರೂ ಕೆಟ್ಟ ಸುದ್ದಿ ಕೇಳ್ತೀನೋ ಏನೋ ಅಂತ ಅನ್ನಿಸ್ತಾ ಇದೆ ನನಗೆ. ಮನಸ್ಸಲ್ಲೆಲ್ಲ ಏನೇನೋ ಆಗ್ತಾ ಇದೆ. ಬಲಗಣ್ಣು ಬೇರೆ ಒಂದೇ ಸಮನೆ ಹೊಡಿತಾ ಇದೆ ನನ್ನ ಕಣ್ಣು. ಯಾಕೋ ಏನೋ ಒಂದು ಗೊತ್ತಾಗ್ತಾನೆ ಇಲ್ಲ. ಅದರಲ್ಲಿ ಬೇರೆ ಸಾಗರ್ ಅವರು ನೈಟೆಲ್ಲ ಕಾಲ್ ಮಾಡಿಲ್ಲ. ನೈಟ್ ಎಷ್ಟೊತ್ತಿನ ತನಕ ವೇಟ್ ಮಾಡಿದ್ದೀನಿ. ಬೆಳಗ್ಗೆ 4 ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಫೋನಿಗೆ. ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಮೆಸೇಜ್ ಹಾಕಿದ್ದೀನಿ, ಮೆಸೇಜು ನೋಡ್ತಾ ಇಲ್ಲ ಅವರು. ಯಾವತ್ತೂ ಈ ಥರ ಮಾಡಿಲ್ಲ ಗೊತ್ತಾ ಅವರು. ಎಷ್ಟೇ ಇಬ್ಬರು ಜಗಳ ಕೂಡ ಆಡಿಲ್ಲ. ಜಗಳ ಆಡಿದ್ರೂ ಅವರೇ ಕಾಲ್ ಮಾಡ್ತಾರೆ, ಇಲ್ಲ ನಾನು ಕಾಲ್ ಮಾಡಿದ್ರೂ ಬೇಗ ರಿಸೀವ್ ಮಾಡ್ತಾರೆ. ಆದರೆ ಇವಾಗ ನೋಡಿದರೆ ಒಂದೇ ಒಂದು ಕಾಲು ಮಾಡಿಲ್ಲ, ಮೆಸೇಜು ಮಾಡಿಲ್ಲ ಅವರು. ಸರಿ, ಹಂಗಂದ್ರೆ ಆಫೀಸ್ಗಾದ್ರೂ ಹೋಗೋಣ ನಡಿ. ಅಲ್ಲೇ ಹೋಗಿ ಡೈರೆಕ್ಟಾಗಿ ಮಾತಾಡಿದ್ರೆ ಆಯ್ತು ತಗೋ. ಬಾ ಹೋಗೋಣ ಆಫೀಸಿಗೆ. ಇಲ್ಲ ರಾಣಿ, ನಂಗೆ ಯಾಕೋ ಯಾವುದಕ್ಕೂ ಮನಸ್ಸೇ ಇಲ್ಲ ಇವತ್ತು. ಆಫೀಸ್ಗೆ ಹೋಗೋದಕ್ಕೂ ಮನಸ್ಸಿಲ್ಲ, ಏನು ಕೆಲಸ ಮಾಡೋದಕ್ಕೂ ಮನಸ್ಸೇ ಆಗ್ತಾ ಇಲ್ಲ ನನಗೆ. ಏನು ಮಾಡಬೇಕು? ಸಾಗರ್ ಅವ್ರು ಆರಾಮಾಗಿದ್ದಾರೋ ಇಲ್ವೋ ಅದನ್ನು ಗೊತ್ತಾಗ್ತಾ ಇಲ್ಲ. ಏನು ಮಾಡಲಿ ಹೇಳಿ ನಾನು? ಅಲ್ಲ ಅಕ್ಕ, ಇಲ್ಲಾಂದ್ರೆ ಅವ್ರ ಮನೆಯಲ್ಲಿ ಖುಷಿ ಅಕ್ಕ ಇದ್ದಾರಲ್ಲ, ಅವರಿಗಾದ್ರೂ ಫೋನ್ ಮಾಡಿ ಕೇಳು ಸಾಗರ್ ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಅಂತ. ಅವರಿಗೂ ಖುಷಿ ಮೇಡಮ್ ಅವರಿಗೆ ಕಾಲ್ ಮಾಡಿದ್ರೆ ಅವರು ಕೇಳ್ತಾರೆ, ಯಾಕೆ ಕಾಲ್ ಮಾಡಿದೆ ಏನು, ಸಾಗರನ್ನ ಯಾಕೆ ಕೇಳ್ತಾ ಇದೆಯಾ ಅಂತ. ಬೇಡ, ಅದು ಸರಿ ಅನಿಸೋದಿಲ್ಲ. ಬೇಡ ರಾಣಿ, ನಿಂಗೆ ಗೊತ್ತಾಗಲ್ಲ ಕೆಲವೊಂದು ಸೂಕ್ಷ್ಮಗಳು. ಮತ್ತೆ ಸುಮ್ಮನೆ ಒಂದು ಹೋಗಿ ಇನ್ನೊಂದು ಪ್ರಾಬ್ಲಮ್ ಆಗಬಾರ್ದು. ಅಲ್ಲ ಅಕ್ಕ, ಆಫೀಸ್ಗೆ ಹೋಗೋಣ ಅಂದರೆ ಅದಕ್ಕೂ ಬರಲ್ಲ ಅಂತೀಯ. ಅವ್ರ ಮನೆಯಲ್ಲಾದರೂ ಯಾರಿಗಾದ್ರೂ ಫೋನ್ ಮಾಡಿ ಕೇಳು ಅಂದರೆ ಅದಕ್ಕೂ ಮಾಡಲ್ಲ ಅಂತೀಯ. ಮತ್ತು ಹಿಂಗೆ ಮಾಡಿದರೆ ನಿನಗೆ ಹೆಂಗೆ ಗೊತ್ತಾಗಬೇಕು ಸಾಗರ್ ಸರ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ? ಇಲ್ಲ ರಾಣಿ, ನಂಗೆ ಯಾಕೋ ಬೆಳಗ್ಗೆಯಿಂದ ಒಂಥರ ಅನ್ನಿಸ್ತಾ ಇದೆ. ನನಗೆ ಏನು ಕೆಲಸ ಮಾಡೋದಕ್ಕೂ ಮನಸ್ಸೇ ಆಗ್ತಾ ಇಲ್ಲ. ಒಂಥರ ಭಯ ಭಯ ಆಗ್ತಾ ಇದೆ ನನಗೆ. ಅದು ಅಲ್ಲದೆ ಸಾಗರ್ ಅವ್ರು ಫೋನು ರಿಸೀವ್ ಮಾಡ್ತಾ ಇಲ್ಲ, ಅದು ಒಂದು ಕಡೆ ಭಯ. ನನಗೆ ಏನು ಮಾಡಲಿ ಏನು ಬಿಡಲಿ ಗೊತ್ತೇ ಆಗ್ತಾ ಇಲ್ಲ ನನಗೆ. ಅಕ್ಕ ಸರಿ, ನೀನು ಒಂದು ಸ್ವಲ್ಪ ನಿನ್ನ ಕೋಣೆಗಾರ ಮಕ್ಕೋ ಬಾ. ಒಂದು ಸ್ವಲ್ಪ ಸಮಾಧಾನ ಆದಮೇಲೆ ಬೇಕಾದ್ರೆ ಆಮೇಲೆ ಏನಾದರೂ ಯೋಚನೆ ಮಾಡಿದ್ರಾಯ್ತು ಬಾ. ಇಲ್ಲ ರಾಣಿ, ನಂಗೆ ಯಾಕೋ ಅಲ್ಲಿ ಸಮಾಧಾನನೇ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದೀನಿ. ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅರೆ ಅಕ್ಕ, ಇಲ್ಲಿ ಕೂತಿದೀಯಾ? ನಾ ಇನ್ನೇ ನಿನ್ನ ರೂಮಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ. ನೀ ಇಲ್ಲೇ ಇದ್ದಿದ್ದೆ ಚಲೋ ಆಯ್ತು ಬಿಡು. ಅರೆ ಅಕ್ಕ, ಯಾಕಕ್ಕ ಏನಾಯ್ತು? ಇಷ್ಟೊಂದು ಡಲ್ ಆಗಿದೆಯಲ್ಲ, ಏನಾಯ್ತು? ಆರಾಮಾಗದಿಲ್ಲ ನೀನು? ಹಾಗವಿ, ನಾನು ಆರಾಮಾಗಿದ್ದೀನಿ. ಸ್ವಲ್ಪ ತಲೆ ನೋಸ್ತಾ ಇದೆ ಅಷ್ಟೇ. ನಾನು ಆರಾಮಾಗಿದ್ದೀನಿ ತಗೋ. ಇಲ್ಲಕ್ಕ, ನೀ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯಾ. ಹೇಳಕ್ಕ, ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ನೀನು ಇಷ್ಟು ಸಪ್ಪ ಕುತ್ಕೊಂಡಿರೋದನ್ನು ನಾನು ಯಾವತ್ತೂ ನೋಡೇ ಇಲ್ಲ. ಯಾಕಕ್ಕ ಏನಾಯ್ತು? ಏನಿಲ್ಲ ಬಿಡು. ಅಂದಂಗೆ ಸಾಗರ್ ಸರ್ ಅವರು ನಿಂಗೇನಾದರೂ ಕಾಲ್ ಮಾಡಿದ್ರಾ? ಅಂದರೆ ಇದು ತರಕಾರಿ ಅದ್ರ ಬಗ್ಗೆ ಎಲ್ಲ ಕೇಳೋದಕ್ಕೆ ಡೈಲಿ ನಿನಗೂ ಕಾಲ್ ಮಾಡ್ತಾ ಇದ್ದಾರಲ್ಲ, ಬೆಳಗ್ಗೆಯಿಂದ ನಿನಗೇನಾದರೂ ಕಾಲ್ ಮಾಡಿದ್ರಾ ಸಾಗರ್ ಸರ್ ಅವರು? ಇಲ್ಲ ಬಿಡಕ್ಕ, ನನಗಂತೂ ಕಾಲ್ ಮಾಡಿಲ್ಲ. ಆ್ಯಕ್ಚುಲಿ ನಾನೇ ಅವರಿಗೆ ಕಾಲ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಎಷ್ಟು ಕಾಲ್ ಮಾಡಿದ್ರು ಕಾಲ್ ರಿಸೀವೇ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಿನಗೆ ಹೇಳೋಣ ಅಂತ ಹೊಲದಿಂದ ಬಂದೆ ನಾನು. ಏನು, ನೀನು ಕಾಲ್ ರಿಸೀವ್ ಮಾಡ್ತಾ ಇಲ್ವಾ? ಹ್ಞೂ ಅಕ್ಕ, ಬೆಳಗ್ಗೆಯಿಂದ ಎಷ್ಟು ಸಲ ಹಚ್ಚಿದ್ದೀನಿ ನಾನು. ಯಾಕೋ ಗೊತ್ತಿಲ್ಲಪ್ಪ, ಸರ್ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಯಾವತ್ತೂ ಈ ಥರ ಮಾಡಿಲ್ಲಕ್ಕ ಅವರು. ಒಂದು ಸಲ ಇಲ್ಲಾಂದ್ರೂ 2ನೇ ಸಲಕ್ಕೆ ಕಾಲ್ ರಿಸೀವ್ ಮಾಡಿಬಿಡ್ತಿದ್ರು. ಬ್ಯುಸಿ ಇದ್ರೂ ಬ್ಯುಸಿ ಇದೀನಿ ಗವಿ, ನಾ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಇಡ್ತಿದ್ರು. ಆದರೆ ಇವತ್ತು ಯಾಕೋ ಏನೋ ಕಾಲ್ ರಿಸೀವೇ ಮಾಡ್ತಾ ಇಲ್ಲ ಅವರು. ಅಯ್ಯೋ ದೇವ್ರಿ, ಏನಾಯ್ತು ಇವರಿಗೆ? ನಾ ಇಲ್ಲಿ ತನಕ ನನ್ನ ಕಾಲ್ ಅಷ್ಟೇ ರಿಸೀವ್ ಮಾಡ್ತಾ ಇಲ್ಲೋ ಏನು ಅಂತ ಅಂದ್ಕೊಂಡಿದ್ದೆ. ಇವಾಗ ನೋಡಿದರೆ ಗವಿ ಕಾಲ್ ಮಾಡಿದ್ರು ಅವರು ರಿಸೀವ್ ಮಾಡ್ತಾ ಇಲ್ಲ ಅಂದರೆ ಏನಾಗಿರ್ಬೋದು? ಏನು ಮಾಡಲಿ ನಾನು ಇವಾಗ? ಇಲ್ಲ, ನಾ ಹಿಂಗೆ ಕೂತ್ಕೊಂಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಅಕ್ಕ, ನಿನ್ನ ಫೋನ್ ಬರ್ತಾ ಇದೆ, ರಿಸೀವ್ ಮಾಡು. ಅಕ್ಕ, ಫೋನ್ ಬರ್ತಾ ಇದೆ ನಿಂದು. ಹಾಂ, ರಿಸೀವ್ ಮಾಡ್ತೀನಿ. ಚರಣ್ ಸರ್, ಇವ್ರು ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ? ಹಲೋ ಸರ್, ಗುಡ್ ಮಾರ್ನಿಂಗ್. ಹಲೋ ನೇತ್ರ, ಎಲ್ಲಿದೆಯಾ ನೀನು? ಯಾಕೆ ಸರ್, ಏನಾಯಿತು? ನಾ ಇಲ್ಲೇ ಮನೆಯಲ್ಲಿ ಇದ್ದೆ, ನಮ್ಮ ಮನೆಯಲ್ಲಿ. ನೇತ್ರ, ಅದು ಸಾಗರ್ಗೆ ಆಕ್ಸಿಡೆಂಟ್ ಆಗಿದೆ. ಸರ್, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ನೇತ್ರ, ಸಾಗರ್ಗೆ ಆಕ್ಸಿಡೆಂಟ್ ಆಗಿದೆ. ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ನೀ ಆದಷ್ಟು ಬೇಗ ಇಲ್ಲಿಗೆ ಬಂದುಬಿಡು, ಸರಿನಾ? ನಿನ್ನ ಮೊಬೈಲ್ಗೆ ನಾನು ಅಡ್ರೆಸ್ಸನ್ನು ಫಾರ್ವರ್ಡ್ ಮಾಡಿರ್ತೀನಿ, ಬೇಗ ಬಂದುಬಿಡು ನೀನು. ಸರಿ ಸರ್, ನಾನು ಈಗಲೇ ಬರ್ತೀನಿ.
ಅಕ್ಕ ಯಾಕಕ್ಕ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಇಷ್ಟೊಂದು ಗಾಬರಿ ಆಗಿದೆಯಲ್ಲ, ಏನಾಯ್ತು? ಗವಿ ಪ್ಲೀಸ್ ನನ್ನ ಜೊತೆ ಬಾ ನೀನು. ನಾನು ನಿನಗೆ ಅಲ್ಲೇ ಬಾ ದಾರಿನಲ್ಲಿ ಏನು ಎತ್ತ ಅಂತ ಹೇಳ್ತೀನಿ. ಪ್ಲೀಸ್ ಬೇಗ ಬೈಕ್ ತೆಗಿ ಬಾ ನಿಂದು. ಯಾಕಕ್ಕ ಏನಾಯ್ತು? ಇಷ್ಟೊಂದು ಗಾಬರಿ ಆಗಿದೆಯಲ್ಲ, ಏನಾಯ್ತು ನಿಂಗೆ? ಪ್ಲೀಸ್ ಗವಿ ನಿನ್ನ ಕೈ ಮುಗಿತೀನಿ. ಇವಾಗ ನಾನು ಏನು ಹೇಳುವಂಥ ಸಿಚುವೇಶನ್ ಇಲ್ಲ. ಪ್ಲೀಸ್ ಬೇಗ ನನ್ನನ್ನು ಕರ್ಕೊಂಡು ಹೋಗು. ಸರಿ ಬಾ ಅಕ್ಕ ಹಾಗಾದ್ರೆ. ಅಲ್ಲ ಏನಾಯ್ತು ಅಕ್ಕನಿಗೆ? ಒಮ್ಮೆಗೆ ಇಷ್ಟೊಂದು ಯಾಕೆ ಅಳ್ತಾ ಇದ್ದಾಳ ಅಕ್ಕ? ಸಾಗರ್ ಸರ್ ಆರಾಮಾಗಿದ್ದಾರೆ ತಾನೆ? ಇಲ್ಲ ಏನೂ ಆಗಿದೆ ಇಲ್ಲಿ. ನಾನು ತಿಳ್ಕೊಬೇಕೇನಾಗಿದೆ ಅಂತ.